ಕಾಣಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬಡಾವಣೆ ಸೃಷ್ಟಿಕರ್ತನಿಂದಲೇ ಮನೆ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತ ಲೇಔಟ್ ನಿರ್ಮಿಸಿರೋದು ಈ ವಸೀಂ ಲೇಔಟ್ಗೆ ಕಳೆದ ವರ್ಷವೇ ತಹಸೀಲ್ದಾರ್ ನೋಟಿಸ್ ಅನ್ನ ನೀಡಿರೋದು. ನೋಟಿಸ್ಗೆ ಯಾವುದೇ ಉತ್ತರ ನೀಡಿಲ್ಲ ವಸೀಂ ಅವತ್ತು ನೋಟಿಸ್ಗೆ ಉತ್ತರಿಸಿದ್ರೆ ಇವತ್ತು ಹೋರಾಟಕ್ಕೆ ಅವಕಾಶ ಸಿಗ್ತಾ ಇತ್ತೋ ಏನು. ಸರ್ಕಾರದ ನೋಟಿಸ್ಗೆ ಈ ವಸೀಂ ಕ್ಯಾರೆ ಎಂದಿಲ್ಲ. ಸರ್ಕಾರಿ ಜಮೀನು ಕಬ್ಜಾ ಮಾಡಿ ಲೇಔಟ್ ನಿರ್ಮಾಣದ ವಿಚಾರ, ಲಕ್ಷಾಂತರ ದುಡ್ಡು ಕೊಟ್ಟು ಸೈಟ್ ಖರೀದಿ ಮಾಡಿದ್ದರು ಜನ. ವಸೀಂ ತಪ್ಪಿನಿಂದಲೇ ಇವತ್ತು ಮನೆಗಳು ನೆಲಸಮ. ಬಡಾವಣೆ ಸೃಷ್ಟಿಕರ್ತ ಅವತ್ತು ನೋಟಿಸ್ಗೆ ಉತ್ತರ ಕೊಟ್ಟಿದ್ರೆ ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಆದರೂ ಇರ್ತಾ ಇತ್ತು. ಆದರೆ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ನಾವು ಗಮನಿಸ್ತಾ ಇದ್ವಿ ಕೆಲವು ಇಮೇಜಸ್ ಗಳನ್ನ, ಸ್ಯಾಟಲೈಟ್ ಇಮೇಜಸ್ 2017ರಿಂದ 2023ವರೆಗೂ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು. ನಿಧಾನಕ್ಕೆ ಒಂದೊಂದೇ ಸೈಟ್ಗಳು ಹುಟ್ಕೊಂಡ್ವು, ಆ ಸೈಟ್ಗಳಲ್ಲಿ ಮನೆಗಳು ಹುಟ್ಕೊಂಡ್ವು. ಏಕಾಏಕಿ 2024ರಲ್ಲಿ ಅದು ವಸೀಂ ಲೇಔಟ್ ಅಂತ ಆಯಿತು. ಹೆಂಗ್ ಸಾಧ್ಯ ಇದೆಲ್ಲ ಅನ್ನುವಂತ ಪ್ರಶ್ನೆ ಇದೆ. ಹಾಡಾಗ್ಲೇ ಈ ರೀತಿ ಲೂಟಿ ಮಾಡೋದು ಆಗತ್ತಾ ನಮ್ಮ ಬೆಂಗಳೂರಿನಲ್ಲಿ? ಇದಕ್ಕೆ ಹೇಳೋರು ಕೇಳೋರು ಅಂತ ಯಾರು ಇರಲಿಲ್ವಾ, ಅಥವಾ ಇಷ್ಟು ವರ್ಷಗಳ ಕಾಲ ಯಾರು ಇದನ್ನ ಗಮನಿಸಿರ್ಲೇ ಇಲ್ವಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡುತ್ತೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಅದು ಘನತ್ಯಾಜ್ಯ ನಿರ್ವಹಣೆಗೆ ಬಿಬಿಆರ್ನಿಂದ ಅಲರ್ಟ್ ಆಗಿರುವಂತಹ ಜಾಗ. ಈ ಒಂದು ಜಾಗವನ್ನು ಇಲ್ಲಿ ಕಸ ಅಂತ ಮೀಸಲಾಗಿದ್ರು ಕೂಡ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಕೆಲಸ ಶುರುವಾಗಿರಲಿಲ್ಲ. ಇದು ಖಾಲಿ ಇತ್ತು. ಈ ಒಂದು ಖಾಲಿ ಬಡಾವಣೆಯಲ್ಲಿ ಸುತ್ತಮುತ್ತಲು ಬಹುತೇಕ ಇಲ್ಲಿ ವಾಸವಿರುವಂತಹ ಜನರೇನಿದ್ದಾರೆ ಅವರು ಸುತ್ತಮುತ್ತಲು 2023ರ ತನಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದಿಷ್ಟು ಜನರು ಹೋಗಿ ನೀವು ಬಾಡಿಗೆ ಮನೆಯಲ್ಲಿ ಹಾಕಿರ್ತೀರಿ, ನಿಮ್ಗೆ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿರ್ತಾರೆ, ನಿಮ್ಗೆ ಬೇಕಾದಂತ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈ ಕಡೆ ಅವರನ್ನ ಡೈವರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ನಿಮ್ಗೆ ಸ್ಯಾಟಲೈಟ್ ಇಮೇಜ್ ತೋರಿಸಿದಂತ ಆ ಒಂದು ಜಾಗವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿರೋ ಜಾಗ ಏನಿದೆ ಇದು ವಾಸಿಂ ಲೇಔಟ್. ಈ ಒಂದು ಇಲ್ಲಿರುವಂತಹ ಬಹುತೇಕ ಜನರೇನಿದ್ದಾರೆ 2020 2018 ಆಸುಪಾಸಿನ ಬಹುತೇಕ ಅವರು ಈ ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸವಾಗಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿರುವಂತಹ ಇಲ್ಲಿಯ ಒಂದಿಷ್ಟು ಲೀಡರ್ ಅಂತ ಅನ್ನಿಸಿಕೊಂಡಿರುವಂತಹ ಒಂದಿಷ್ಟು ವ್ಯಕ್ತಿಗಳು ಅವರ ಮೈಂಡ್ ಡೈವರ್ಟ್ ಮಾಡಿ ಯಾಕೆ ಬಾಡಿ ಕೊಟ್ಟು ಕಷ್ಟಪಡ್ತೇವೆ, ನಮ್ದೇ ಜಾಗ ಇದೆ, ಇಲ್ಲಿಗೆ ಬಂದು ನಿಂತೆ ಇಲ್ಲಿ ಬಂದು ಅವ್ರನ್ನ ಶೆಡ್ಗಳ ರೀತಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ನನ್ನ ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್ ಲೇಔಟ್. ಇಲ್ಲಿ ಬಹುತೇಕ ಎಲ್ಲಾ ಮನೆಗಳನ್ನು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಇಲ್ಲಿ ಪ್ರಶ್ನೆ ಇರೋದು, ಇಷ್ಟು ದೊಡ್ಡ 5 ಎಕರೆ ಜಾಗದಲ್ಲಿ ಇಷ್ಟೊಂದು ನಾಯ್ಕೊಡಗಳಂತೆ ದಿನದಿಂದ ದಿನಕ್ಕೆ ಇಲ್ಲಿ ಶೆಡ್ಗಳು ನಿರ್ಮಾಣ ಆಗ್ತಾ ಇದ್ರು, ಯಾಕೆ ಮೌನ? ಒಂದಿಷ್ಟು ಅಧಿಕಾರಿಗಳು ಜೊತೆಗೆ ಇಲ್ಲಿಯ ಸ್ಥಳೀಯ ಲೀಡರ್ಸ್ ಶಾಮೀಲಾಗಿದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅವರಿಗೆ ಈಗ ಮನೆ ಏನೋ ಇವರು ಇಟ್ಟಿಗೆ ತಂದು ಏನೋ ಒಂದು ನಿರ್ಮಾಣ ಮಾಡಿದ್ರು, ಓಕೆ, ಅದಕ್ಕೆ ಬೇಕಾದಂತ ಕರೆಂಟ್ ಎಲ್ಲಿಂದ ಸಿಕ್ತು, ಅದಕ್ಕೆ ಬೇಕಾದ ವಾಟರ್ ಕನೆಕ್ಷನ್ ಹೆಂಗಿಂದ ಸಿಕ್ತು, ಇದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಈಗ ಸದ್ಯಕ್ಕೆ ಇಲ್ಲಿ ಗೊತ್ತಿರುವಂತಹ ಮಾಹಿತಿ ಪ್ರಕಾರ 2023 ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ಜನರು ಬಂದು ಇವರಿಗೆ ಭರವಸೆ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ನಮ್ಮ ಪಕ್ಷಕ್ಕೆ ವೋಟ್ ಆಗಿದೆ, ನಿಮ್ಗೆ ಇದನ್ನು ಪರ್ಮನೆಂಟ್ ಮಾಡಿಕೊಡ್ತೀವಿ, ಈ ಜಾಗ ಏನಿದೆ ಇದು ನಮ್ದೇ ಅಸ್ತಿತ್ವದಲ್ಲಿರೋದು, ನಮ್ಮ ಅಧಿಕಾರ ನಮ್ಮ ಕೈಯಲ್ಲಿ ಅಡಿಯಲ್ಲಿರೋದ್ರಿಂದ ಅಂದ್ರೆ ಸಂಬಂಧಪಟ್ಟವರ ಜೊತೆ ಮಾತುಕತೆ ಆಡಿ ಈ ಒಂದು ಜಾಗವನ್ನು ನಿಮ್ಗೆ ಪರ್ಮನೆಂಟ್ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅವರು ಕೊಟ್ಟಿರುವಂತಹ ಭರವಸೆಯನ್ನ ನಂಬಿ ಇಲ್ಲಿಯ ಜನರು ಏನ್ ಮಾಡ್ತಾರೆ ಅಂದ್ರೆ ಯಲಹಂಕ ಸುತ್ತಮುತ್ತ ಬಹುತೇಕ ಬಾಡಿಗೆ ಜನರು ಅಂದ್ರೆ ಬಾಡಿಗೆ ಮನೆ ವಾಸ ಮಾಡ್ತಾ ಇರೋರು ಬಹುತೇಕ ಏಕಾಏಕಿ ಇಲ್ಲಿ ಶಿಫ್ಟ್ ಮಾಡಿ ಇಡೀ ಒಂದು ಸರಿಸುಮಾರು 5 ಎಕರೆ ಜಾಗವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಆಗುತ್ತೆ. ಸದ್ಯಕ್ಕೆ ಯಾವಾಗ ಇತ್ತೀಚೆಗೆ ಬಿಬಿಎಂಪಿ ಅವರು ಘನತ್ಯಾಜ್ಯ ನಿರ್ವಹಣೆ ವಿಭಾಗ ಏನಿದೆ ಫುಲ್ ಅಲರ್ಟ್ ಆಗಿ ಗಾರ್ಬೇಜ್ ಸಿಟಿ ಅಂತ ಯಾವಾಗ ಬೆಂಗಳೂರಿಗೆ ಒಂದು ಕೆಟ್ಟ ಹೆಸರು ಬಂತು, ಆ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ಒಂದು ಕಸ ವಿಂಗಡಣೆ ಆಗಿರಬಹುದು, ಅದಕ್ಕೆ ಬೇಕಂತ ಜಾಗವನ್ನು ಎಲ್ಲೆಲ್ಲಿ ವಿಲೇವರಿ ಆಗಿತ್ತು, ಎಲ್ಲೆಲ್ಲಿ ಅಲರ್ಟ್ ಆಗಿತ್ತು ಅನ್ನೋ ಸಂಬಂಧಪಟ್ಟ ಹಾಗೆ ಅದರ ಮೇಲೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಜಾಗ ಕೂಡ ಅಲರ್ಟ್ ಆಗಿದ್ದು ಗೊತ್ತಾಗುತ್ತೆ. ಇದೀಗ ಅದನ್ನು ತೆರವು ಮಾಡುವಂತ ಒಂದು ಕೆಲಸ ಆಗಿದೆ. ಅದರ ಜೊತೆಗೆ ಈಗ ಬಿಬಿಎಂಪಿ ಆಗಿರ್ಬೋದು ಅಥವಾ ಜಿಬಿ ಆಗಿರ್ಬೋದು ಅಥವಾ ಬಿಡಿ ಆಗಿರ್ಬೋದು, ಇಂತಹ ಜಾಗದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರೋರಿಗೆ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲ. ಯಾವುದೇ ರೀತಿ ನೋಟಿಸ್ ಕೊಡದೆ ಏಕೈಕ ಅವ್ರನ್ನ ಡೆಮಾಲಿಷ್ ಮಾಡುವಂತ ಎಲ್ಲಾ ರೀತಿಯ ಹಕ್ಕುಗಳಿರುತ್ತೆ. ಯಾಕಂದ್ರೆ ಇವರು ಅಕ್ರಮವಾಗಿ ವಾಸವಾಗಿರೋದ್ರಿಂದ ಅವರಿಗೆ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲದಿದ್ರು ಕೂಡ 2024ರಲ್ಲಿ ಇವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ನೋಟಿಸ್ಗೂ ಕೂಡ ಇವರು ಸರಿಯಾಗಿ ಉತ್ತರ ಸಿಗದಂತಹ ಯಾವುದೇ ರೀತಿ ಸರಿಯಾಗಿ ಉತ್ತರಿಸಲು ಜೊತೆಗೆ ಈ ರೀತಿಯಲ್ಲಿ ನೋಟಿಸ್ ಕೊಟ್ಟಿರೋ ವಿಚಾರವನ್ನು ಸಂಬಂಧಪಟ್ಟ ಇಲ್ಲಿರುವಂತಹ ಜನರ ಗಮನ ಕೊಡ್ತಾ ಇರುವಲ್ಲಿ ಕೂಡ ವಾಸಿಂ ಅವರು ವಿಫಲರಾಗ್ತಾರೆ. ಇದೇ ಈ ಹಿನ್ನೆಲೆ ಇವತ್ತು ಬಡಜನ ಇರುವಂತಹ ಕಣ್ಣೀರಾಕುವಂತ ಪರಿಸ್ಥಿತಿ ಸದ್ಯಕ್ಕಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸತ್ತಾರ್.
ಕಾಣಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬಡಾವಣೆ ಸೃಷ್ಟಿಕರ್ತನಿಂದಲೇ ಮನೆ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತ ಲೇಔಟ್ ನಿರ್ಮಿಸಿರೋದು ಈ ವಸೀಂ ಲೇಔಟ್ಗೆ ಕಳೆದ ವರ್ಷವೇ ತಹಸೀಲ್ದಾರ್ ನೋಟಿಸ್ ಅನ್ನ ನೀಡಿರೋದು. ನೋಟಿಸ್ಗೆ ಯಾವುದೇ ಉತ್ತರ ನೀಡಿಲ್ಲ ವಸೀಂ ಅವತ್ತು ನೋಟಿಸ್ಗೆ ಉತ್ತರಿಸಿದ್ರೆ ಇವತ್ತು ಹೋರಾಟಕ್ಕೆ ಅವಕಾಶ ಸಿಗ್ತಾ ಇತ್ತೋ ಏನು. ಸರ್ಕಾರದ ನೋಟಿಸ್ಗೆ ಈ ವಸೀಂ ಕ್ಯಾರೆ ಎಂದಿಲ್ಲ. ಸರ್ಕಾರಿ ಜಮೀನು ಕಬ್ಜಾ ಮಾಡಿ ಲೇಔಟ್ ನಿರ್ಮಾಣದ ವಿಚಾರ, ಲಕ್ಷಾಂತರ ದುಡ್ಡು ಕೊಟ್ಟು ಸೈಟ್ ಖರೀದಿ ಮಾಡಿದ್ದರು ಜನ. ವಸೀಂ ತಪ್ಪಿನಿಂದಲೇ ಇವತ್ತು ಮನೆಗಳು ನೆಲಸಮ. ಬಡಾವಣೆ ಸೃಷ್ಟಿಕರ್ತ ಅವತ್ತು ನೋಟಿಸ್ಗೆ ಉತ್ತರ ಕೊಟ್ಟಿದ್ರೆ ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಆದರೂ ಇರ್ತಾ ಇತ್ತು. ಆದರೆ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ನಾವು ಗಮನಿಸ್ತಾ ಇದ್ವಿ ಕೆಲವು ಇಮೇಜಸ್ ಗಳನ್ನ, ಸ್ಯಾಟಲೈಟ್ ಇಮೇಜಸ್ 2017ರಿಂದ 2023ವರೆಗೂ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು. ನಿಧಾನಕ್ಕೆ ಒಂದೊಂದೇ ಸೈಟ್ಗಳು ಹುಟ್ಕೊಂಡ್ವು, ಆ ಸೈಟ್ಗಳಲ್ಲಿ ಮನೆಗಳು ಹುಟ್ಕೊಂಡ್ವು. ಏಕಾಏಕಿ 2024ರಲ್ಲಿ ಅದು ವಸೀಂ ಲೇಔಟ್ ಅಂತ ಆಯಿತು. ಹೆಂಗೆ ಸಾಧ್ಯ ಇದೆಲ್ಲ ಅನ್ನುವಂತ ಪ್ರಶ್ನೆ ಇದೆ. ಹಾಡಾಗ್ಲೇ ಈ ರೀತಿ ಲೂಟಿ ಮಾಡೋದು ಆಗತ್ತಾ ನಮ್ಮ ಬೆಂಗಳೂರಿನಲ್ಲಿ? ಇದಕ್ಕೆ ಹೇಳೋರು ಕೇಳೋರು ಅಂತ ಯಾರು ಇರಲಿಲ್ವಾ, ಅಥವಾ ಇಷ್ಟು ವರ್ಷಗಳ ಕಾಲ ಯಾರು ಇದನ್ನ ಗಮನಿಸಿರಲೇ ಇಲ್ವಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡುತ್ತೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಅದು ಘನತ್ಯಾಜ್ಯ ನಿರ್ವಹಣೆಗೆ BBR ಇಂದ ಅಲರ್ಟ್ ಆಗಿರುವಂತಹ ಜಾಗ. ಈ ಒಂದು ಜಾಗವನ್ನು ಇಲ್ಲಿ ಕಸ ಅಂತ ಮೀಸಲಾಗಿದ್ರು ಕೂಡ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಕೆಲಸ ಶುರುವಾಗಿರಲಿಲ್ಲ. ಇದು ಖಾಲಿ ಇತ್ತು. ಈ ಒಂದು ಖಾಲಿ ಬಡಾವಣೆಯಲ್ಲಿ ಸುತ್ತಮುತ್ತಲು ಬಹುತೇಕ ಇಲ್ಲಿ ವಾಸವಿರುವಂತಹ ಜನರೇನಿದ್ದಾರೆ ಅವರು ಸುತ್ತಮುತ್ತಲು 2023ರ ತನಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದಿಷ್ಟು ಜನರು ಹೋಗಿ ನೀವು ಬಾಡಿಗೆ ಮನೆಯಲ್ಲಿ ಹಾಕಿರ್ತೀರಿ, ನಿಮ್ಗೆ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿರ್ತಾರೆ, ನಿಮ್ಗೆ ಬೇಕಾದಂತ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈ ಕಡೆ ಅವರನ್ನ ಡೈವರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ನಿಮ್ಗೆ ಸ್ಯಾಟಲೈಟ್ ಇಮೇಜ್ ತೋರಿಸಂತ ಆ ಒಂದು ಜಾಗವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿರೋ ಜಾಗ ಏನಿದೆ ಇದು ವಾಸಿಂ ಲೇಔಟ್. ಈ ಒಂದು ಇಲ್ಲಿರುವಂತಹ ಬಹುತೇಕ ಜನರೇನಿದ್ದಾರೆ 2020 2018 ಆಸುಪಾಸಿನ ಬಹುತೇಕ ಅವರು ಈ ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸವಾಗಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿರುವಂತಹ ಇಲ್ಲಿಯ ಒಂದಿಷ್ಟು ಲೀಡರ್ ಅಂತ ಅನ್ನಿಸಿಕೊಂಡಿರುವಂತಹ ಒಂದಿಷ್ಟು ವ್ಯಕ್ತಿಗಳು ಅವರ ಮೈಂಡ್ ಡೈವರ್ಟ್ ಮಾಡಿ ಯಾಕೆ ಬಾಡಿಗೆ ಕೊಟ್ಟು ಕಷ್ಟಪಡ್ತೇವೆ, ನಮ್ದೇ ಜಾಗ ಇದೆ, ಇಲ್ಲಿಗೆ ಬಂದು ನಿಂತ ಇಲ್ಲಿ ಬಂದವ್ರನ್ನ ಶೆಡ್ಗಳ ರೀತಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ನನ್ನ ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಫಕೀರ್ ಲೇಔಟ್. ಇಲ್ಲಿ ಬಹುತೇಕ ಎಲ್ಲಾ ಮನೆಗಳನ್ನು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಇಲ್ಲಿ ಪ್ರಶ್ನೆ ಇರೋದು, ಇಷ್ಟು ದೊಡ್ಡ 5 ಎಕರೆ ಜಾಗದಲ್ಲಿ ಇಷ್ಟೊಂದು ನಾಯಿ ಕೊಡಗಲಂತೆ ದಿನದಿಂದ ದಿನಕ್ಕೆ ಇಲ್ಲಿ ಶೆಡ್ಗಳು ನಿರ್ಮಾಣ ಆಗ್ತಾ ಇದ್ರು, ಯಾಕೆ ಮೌನ? ಒಂದಿಷ್ಟು ಅಧಿಕಾರಿಗಳು ಜೊತೆಗೆ ಇಲ್ಲಿಯ ಸ್ಥಳೀಯ ಲೀಡರ್ಸ್ ಶಾಮೀಲಾಗಿದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅವರಿಗೆ ಈಗ ಮನೆ ಏನೋ ಇವರು ಇಟ್ಟಿಗೆ ತಂದು ಏನೋ ಒಂದು ನಿರ್ಮಾಣ ಮಾಡಿದ್ರು, ಓಕೆ, ಅದಕ್ಕೆ ಬೇಕಾದಂತ ಕರೆಂಟ್ ಎಲ್ಲಿಂದ ಸಿಕ್ತು, ಅದಕ್ಕೆ ಬೇಕಾದಂತ ವಾಟರ್ ಕನೆಕ್ಷನ್ ಹೆಂಗಿಂದ ಸಿಕ್ತು, ಇದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಈಗ ಸದ್ಯಕ್ಕೆ ಇಲ್ಲಿ ಗೊತ್ತಿರುವಂತಹ ಮಾಹಿತಿ ಪ್ರಕಾರ 2023 ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ಜನರು ಬಂದು ಇವರಿಗೆ ಭರವಸೆ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ನಮ್ಮ ಪಕ್ಷಕ್ಕೆ ವೋಟ್ ಆಗಿದೆ, ನಿಮ್ಗೆ ಇದನ್ನು ಪರ್ಮನೆಂಟ್ ಮಾಡಿ ಕೊಡ್ತೀವಿ, ಈ ಜಾಗ ಏನಿದೆ ಇದು ನಮ್ದೇ ಅಸ್ತಿತ್ವದಲ್ಲಿರೋದು, ನಮ್ಮ ಅಧಿಕಾರ ನಮ್ಮ ಕೈಯಲ್ಲಿ ಅಡಿಯಲ್ಲಿರೋದ್ರಿಂದ ಅಂದ್ರೆ ಸಂಬಂಧಪಟ್ಟವರ ಜೊತೆ ಮಾತುಕತೆ ಆಡಿ ಈ ಒಂದು ಜಾಗವನ್ನು ನಿಮ್ಗೆ ಪರ್ಮನೆಂಟ್ ಮಾಡಿ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅವರು ಕೊಟ್ಟಿರುವಂತಹ ಭರವಸೆಯನ್ನ ನಂಬಿ ಇಲ್ಲಿಯ ಜನರು ಏನ್ ಮಾಡ್ತಾರೆ ಅಂದ್ರೆ ಯಲಹಂಕ ಸುತ್ತಮುತ್ತ ಬಹುತೇಕ ಬಾಡಿಗೆ ಜನರು ಅಂದ್ರೆ ಬಾಡಿಗೆ ಮನೆ ವಾಸ ಮಾಡ್ತಾ ಇರೋರು ಬಹುತೇಕ ಏಕಾಏಕಿ ಇಲ್ಲಿ ಶಿಫ್ಟ್ ಮಾಡಿ ಇಡೀ ಒಂದು ಸರಿಸುಮಾರು 5 ಎಕರೆ ಜಾಗವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಆಗುತ್ತೆ. ಸದ್ಯಕ್ಕೆ ಯಾವಾಗ ಇತ್ತೀಚೆಗೆ BBMP ಅವರು ಘನತ್ಯಾಜ್ಯ ನಿರ್ವಹಣೆ ವಿಭಾಗ ಏನಿದೆ ಫುಲ್ ಅಲರ್ಟ್ ಆಗಿ ಗಾರ್ಬೇಜ್ ಸಿಟಿ ಅಂತ ಯಾವಾಗ ಬೆಂಗಳೂರಿಗೆ ಒಂದು ಕೆಟ್ಟ ಹೆಸರು ಬಂತು, ಆ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ಒಂದು ಕಸ ವಿಂಗಡಣೆ ಆಗಿರ್ಬೋದು, ಅದಕ್ಕೆ ಬೇಕಂತ ಜಾಗವನ್ನು ಎಲ್ಲೆಲ್ಲಿ ವಿಲೇವರಿ ಆಗಿತ್ತು, ಎಲ್ಲೆಲ್ಲಿ ಅಲರ್ಟ್ ಆಗಿತ್ತು ಅನ್ನೋ ಸಂಬಂಧಪಟ್ಟ ಹಾಗೆ ಅದರ ಮೇಲೆ ತನಿಖೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಜಾಗ ಕೂಡ ಅಲರ್ಟ್ ಆಗಿದ್ದು ಗೊತ್ತಾಗುತ್ತೆ. ಇದೀಗ ಅದನ್ನು ತೆರವು ಮಾಡುವಂತ ಒಂದು ಕೆಲಸ ಆಗಿದೆ. ಅದರ ಜೊತೆಗೆ ಈಗ BBMP ಆಗಿರ್ಬೋದು ಅಥವಾ GB ಆಗಿರ್ಬೋದು ಅಥವಾ BD ಆಗಿರ್ಬೋದು, ಇಂತಹ ಜಾಗದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರೋರಿಗೆ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲ. ಯಾವುದೇ ರೀತಿ ನೋಟಿಸ್ ಕೊಡದೆ ಏಕೈಕ ಅವ್ರನ್ನ ಡೆಮಾಲಿಷ್ ಮಾಡುವಂತ ಎಲ್ಲಾ ರೀತಿಯ ಹಕ್ಕುಗಳಿರುತ್ತೆ. ಯಾಕಂದ್ರೆ ಇವರು ಅಕ್ರಮವಾಗಿ ವಾಸವಾಗಿರೋದ್ರಿಂದ ಅವರಿಗೆ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲದಿದ್ರು ಕೂಡ 2024ರಲ್ಲಿ ಇವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ನೋಟಿಸ್ಗೂ ಕೂಡ ಇವರು ಸರಿಯಾಗಿ ಉತ್ತರ ಸಿಗದಂತಹ ಯಾವುದೇ ರೀತಿ ಸರಿಯಾಗಿ ಉತ್ತರಿಸಲು ಜೊತೆಗೆ ಈ ರೀತಿಯಲ್ಲಿ ನೋಟಿಸ್ ಕೊಟ್ಟಿರೋ ವಿಚಾರವನ್ನು ಸಂಬಂಧಪಟ್ಟ ಇಲ್ಲಿರುವಂತಹ ಜನರ ಗಮನ ಕೊಡ್ತಾ ಇರುವಲ್ಲಿ ಕೂಡ ವಾಸಿಂ ಅವರು ವಿಫಲರಾಗ್ತಾರೆ. ಇದೇ ಈ ಹಿನ್ನೆಲೆ ಇವತ್ತು ಬಡತನ ಇರುವಂತಹ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಸದ್ಯಕ್ಕಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸತ್ತಾರ್.
ಕಾಣಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬಡಾವಣೆ ಸೃಷ್ಟಿಕರ್ತನಿಂದಲೇ ಮನೆ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಸರ್ಕಾರಿ ಭೂಮಿಯಲ್ಲಿ ಅನಧಿಕೃತ ಲೇಔಟ್ ನಿರ್ಮಿಸಿರೋದು ಈ ವಸೀಂ ಲೇಔಟ್ಗೆ ಕಳೆದ ವರ್ಷವೇ ತಹಸೀಲ್ದಾರ್ ನೋಟಿಸ್ ಅನ್ನ ನೀಡಿರೋದು. ನೋಟಿಸ್ಗೆ ಯಾವುದೇ ಉತ್ತರ ನೀಡಿಲ್ಲ ವಸೀಂ ಅವತ್ತು ನೋಟಿಸ್ಗೆ ಉತ್ತರಿಸಿದ್ರೆ ಇವತ್ತು ಹೋರಾಟಕ್ಕೆ ಅವಕಾಶ ಸಿಗ್ತಾ ಇತ್ತೋ ಏನು. ಸರ್ಕಾರದ ನೋಟಿಸ್ಗೆ ಈ ವಸೀಂ ಕ್ಯಾರೆ ಎಂದಿಲ್ಲ. ಸರ್ಕಾರಿ ಜಮೀನು ಕಬ್ಜಾ ಮಾಡಿ ಲೇಔಟ್ ನಿರ್ಮಾಣದ ವಿಚಾರ, ಲಕ್ಷಾಂತರ ದುಡ್ಡು ಕೊಟ್ಟು ಸೈಟ್ ಖರೀದಿ ಮಾಡಿದ್ದರು ಜನ. ವಸೀಂ ತಪ್ಪಿನಿಂದಲೇ ಇವತ್ತು ಮನೆಗಳು ನೆಲಸಮ. ಬಡಾವಣೆ ಸೃಷ್ಟಿಕರ್ತ ಅವತ್ತು ನೋಟಿಸ್ಗೆ ಉತ್ತರ ಕೊಟ್ಟಿದ್ರೆ ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಆದರೂ ಇರ್ತಾ ಇತ್ತು. ಆದರೆ ನೋಟಿಸ್ಗೆ ಉತ್ತರವನ್ನ ನೀಡದೆ ನಿರ್ಲಕ್ಷ್ಯ ಮಾಡಿರೋದು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ನಾವು ಗಮನಿಸ್ತಾ ಇದ್ವಿ ಕೆಲವು ಇಮೇಜಸ್ ಗಳನ್ನ, ಸ್ಯಾಟಲೈಟ್ ಇಮೇಜಸ್ 2017ರಿಂದ 2023ವರೆಗೂ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು. ನಿಧಾನಕ್ಕೆ ಒಂದೊಂದೇ ಸೈಟ್ಗಳು ಹುಟ್ಕೊಂಡ್ವು, ಆ ಸೈಟ್ಗಳಲ್ಲಿ ಮನೆಗಳು ಹುಟ್ಕೊಂಡ್ವು. ಏಕಾಏಕಿ 2024ರಲ್ಲಿ ಅದು ವಸೀಂ ಲೇಔಟ್ ಅಂತ ಆಯಿತು. ಹೆಂಗ್ ಸಾಧ್ಯ ಇದೆಲ್ಲ ಅನ್ನುವಂತ ಪ್ರಶ್ನೆ ಇದೆ. ಹಾಡಾಗ್ಲೇ ಈ ರೀತಿ ಲೂಟಿ ಮಾಡೋದು ಆಗತ್ತಾ ನಮ್ಮ ಬೆಂಗಳೂರಿನಲ್ಲಿ? ಇದಕ್ಕೆ ಹೇಳೋರು ಕೇಳೋರು ಅಂತ ಯಾರು ಇರಲಿಲ್ವಾ, ಅಥವಾ ಇಷ್ಟು ವರ್ಷಗಳ ಕಾಲ ಯಾರು ಇದನ್ನ ಗಮನಿಸಿರಲೇ ಇಲ್ವಲ್ವಾ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡುತ್ತೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಅದು ಘನತ್ಯಾಜ್ಯ ನಿರ್ವಹಣೆಗೆ ಬಿಬಿಆರ್ನಿಂದ ಅಲರ್ಟ್ ಆಗಿರುವಂತಹ ಜಾಗ. ಈ ಒಂದು ಜಾಗವನ್ನು ಇಲ್ಲಿ ಕಸ ಅಂತ ಮೀಸಲಾಗಿದ್ರು ಕೂಡ ಇಲ್ಲಿ ಆ ರೀತಿಯ ಯಾವುದೇ ರೀತಿಯ ಕೆಲಸ ಶುರುವಾಗಿರಲಿಲ್ಲ. ಇದು ಖಾಲಿ ಇತ್ತು. ಈ ಒಂದು ಖಾಲಿ ಬಡಾವಣೆಯಲ್ಲಿ ಸುತ್ತಮುತ್ತಲು ಬಹುತೇಕ ಇಲ್ಲಿ ವಾಸವಿರುವಂತಹ ಜನರೇನಿದ್ದಾರೆ ಅವರು ಸುತ್ತಮುತ್ತಲು 2023ರ ತನಕ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಒಂದಿಷ್ಟು ಜನರು ಹೋಗಿ ನೀವು ಬಾಡಿಗೆ ಮನೆಯಲ್ಲಿ ಹಾಕಿರ್ತೀರಿ, ನಿಮ್ಗೆ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿರ್ತಾರೆ, ನಿಮ್ಗೆ ಬೇಕಾದಂತ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಈ ಕಡೆ ಅವರನ್ನ ಡೈವರ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ನಿಮ್ಗೆ ಸ್ಯಾಟಲೈಟ್ ಇಮೇಜ್ ತೋರಿಸಿದಂತ ಆ ಒಂದು ಜಾಗವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಎಡಭಾಗದಲ್ಲಿರೋ ಜಾಗ ಏನಿದೆ ಇದು ವಾಸಿಂ ಲೇಔಟ್. ಈ ಒಂದು ಇಲ್ಲಿರುವಂತಹ ಬಹುತೇಕ ಜನರೇನಿದ್ದಾರೆ 2020 2018 ಆಸುಪಾಸಿನ ಬಹುತೇಕ ಅವರು ಈ ಯಲಹಂಕ ಸುತ್ತಮುತ್ತ ಬಾಡಿಗೆ ಮನೆಯಲ್ಲಿ ವಾಸವಾಗಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿರುವಂತಹ ಇಲ್ಲಿಯ ಒಂದಿಷ್ಟು ಲೀಡರ್ ಅಂತ ಅನ್ನಿಸಿಕೊಂಡಿರುವಂತಹ ಒಂದಿಷ್ಟು ವ್ಯಕ್ತಿಗಳು ಅವರ ಮೈಂಡ್ ಡೈವರ್ಟ್ ಮಾಡಿ ಯಾಕೆ ಬಾಡಿ ಕೊಟ್ಟು ಕಷ್ಟಪಡ್ತೇವೆ, ನಮ್ದೇ ಜಾಗ ಇದೆ, ಇಲ್ಲಿಗೆ ಬಂದು ನಿಂತೆ ಇಲ್ಲಿ ಬಂದು ಅವ್ರನ್ನ ಶೆಡ್ಗಳ ರೀತಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ನನ್ನ ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಫಕೀರ್ ಲೇಔಟ್. ಇಲ್ಲಿ ಬಹುತೇಕ ಎಲ್ಲಾ ಮನೆಗಳನ್ನು ಡೆಮಾಲಿಷ್ ಮಾಡುವಂತಹ ಒಂದು ಕೆಲಸ ಆಗಿದೆ. ಇಲ್ಲಿ ಪ್ರಶ್ನೆ ಇರೋದು, ಇಷ್ಟು ದೊಡ್ಡ 5 ಎಕರೆ ಜಾಗದಲ್ಲಿ ಇಷ್ಟೊಂದು ನಾಯ್ಕೊಡಗಳಂತೆ ದಿನದಿಂದ ದಿನಕ್ಕೆ ಇಲ್ಲಿ ಶೆಡ್ಗಳು ನಿರ್ಮಾಣ ಆಗ್ತಾ ಇದ್ರು, ಯಾಕೆ ಮೌನ ಒಂದಿಷ್ಟು ಅಧಿಕಾರಿಗಳು ಜೊತೆಗೆ ಇಲ್ಲಿಯ ಸ್ಥಳೀಯ ಲೀಡರ್ಸ್ ಶಾಮೀಲಾಗಿದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅವರಿಗೆ ಈಗ ಮನೆ ಏನೋ ಇವರು ಇಟ್ಟಿಗೆ ತಂದು ಏನೋ ಒಂದು ನಿರ್ಮಾಣ ಮಾಡಿದ್ರು, ಓಕೆ, ಅದಕ್ಕೆ ಬೇಕಾದಂತ ಕರೆಂಟ್ ಎಲ್ಲಿಂದ ಸಿಕ್ತು, ಅದಕ್ಕೆ ಬೇಕಾದಂತ ವಾಟರ್ ಕನೆಕ್ಷನ್ ಹೆಂಗಿಂದ ಸಿಕ್ತು, ಇದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಈಗ ಸದ್ಯಕ್ಕೆ ಇಲ್ಲಿ ಗೊತ್ತಿರುವಂತಹ ಮಾಹಿತಿ ಪ್ರಕಾರ 2023 ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ಜನರು ಬಂದು ಇವರಿಗೆ ಭರವಸೆ ಕೊಡುವಂತಹ ಒಂದು ಕೆಲಸ ಮಾಡಿದ್ರು. ನಮ್ಮ ಪಕ್ಷಕ್ಕೆ ವೋಟ್ ಆಗಿದೆ, ನಿಮ್ಗೆ ಇದನ್ನು ಪರ್ಮನೆಂಟ್ ಮಾಡಿಕೊಡ್ತೀವಿ, ಈ ಜಾಗ ಏನಿದೆ ಇದು ನಮ್ದೇ ಅಸ್ತಿತ್ವದಲ್ಲಿರೋದು, ನಮ್ಮ ಅಧಿಕಾರ ನಮ್ಮ ಕೈಯಲ್ಲಿ ಅಡಿಯಲ್ಲಿರೋದ್ರಿಂದ ಅಂದ್ರೆ ಸಂಬಂಧಪಟ್ಟವರ ಜೊತೆ ಮಾತುಕತೆ ಆಡಿ ಈ ಒಂದು ಜಾಗವನ್ನು ನಿಮ್ಗೆ ಪರ್ಮನೆಂಟ್ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಇಲ್ಲಿರುವಂತಹ ಸ್ಥಳೀಯರು ನೀಡ್ತಾ ಇರುವಂತದ್ದು. ಅವರು ಕೊಟ್ಟಿರುವಂತಹ ಭರವಸೆಯನ್ನ ನಂಬಿ ಇಲ್ಲಿಯ ಜನರು ಏನ್ ಮಾಡ್ತಾರೆ ಅಂದ್ರೆ ಯಲಹಂಕ ಸುತ್ತಮುತ್ತ ಬಹುತೇಕ ಬಾಡಿಗೆ ಜನರು ಅಂದ್ರೆ ಬಾಡಿಗೆ ಮನೆ ವಾಸ ಮಾಡ್ತಾ ಇರೋರು ಬಹುತೇಕ ಏಕಾಏಕಿ ಇಲ್ಲಿ ಶಿಫ್ಟ್ ಮಾಡಿ ಇಡೀ ಒಂದು ಸರಿಸುಮಾರು 5 ಎಕರೆ ಜಾಗವನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸ ಆಗುತ್ತೆ. ಸದ್ಯಕ್ಕೆ ಯಾವಾಗ ಇತ್ತೀಚೆಗೆ ಬಿಬಿಎಂಪಿ ಅವರು ಘನತ್ಯಾಜ್ಯ ನಿರ್ವಹಣೆ ವಿಭಾಗ ಏನಿದೆ ಫುಲ್ ಅಲರ್ಟ್ ಆಗಿ ಗಾರ್ಬೇಜ್ ಸಿಟಿ ಅಂತ ಯಾವಾಗ ಬೆಂಗಳೂರಿಗೆ ಒಂದು ಕೆಟ್ಟ ಹೆಸರು ಬಂತು, ಆ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಈ ಒಂದು ಕಸ ವಿಂಗಡಣೆ ಆಗಿರಬಹುದು, ಅದಕ್ಕೆ ಬೇಕಂತ ಜಾಗವನ್ನು ಎಲ್ಲೆಲ್ಲಿ ವಿಲೇವರಿ ಆಗಿತ್ತು, ಎಲ್ಲೆಲ್ಲಿ ಅಲರ್ಟ್ ಆಗಿತ್ತು ಅನ್ನೋ ಸಂಬಂಧಪಟ್ಟ ಹಾಗೆ ಅದರ ಮೇಲೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಜಾಗ ಕೂಡ ಅಲರ್ಟ್ ಆಗಿರೋದು ಗೊತ್ತಾಗುತ್ತೆ. ಇದೀಗ ಅದನ್ನು ತೆರವು ಮಾಡುವಂತ ಒಂದು ಕೆಲಸ ಆಗಿದೆ. ಅದರ ಜೊತೆಗೆ ಈಗ ಬಿಬಿಎಂಪಿ ಆಗಿರ್ಬೋದು ಅಥವಾ ಜಿಬಿ ಆಗಿರ್ಬೋದು ಅಥವಾ ಬಿಡಿ ಆಗಿರ್ಬೋದು, ಇಂತಹ ಜಾಗದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಿರೋರಿಗೆ ಯಾವುದೇ ರೀತಿಯ ನೋಟಿಸ್ ಕೊಡಬೇಕು ಅನ್ನೋ ನಿಯಮ ಇಲ್ಲ. ಯಾವುದೇ ರೀತಿ ನೋಟಿಸ್ ಕೊಡದೆ ಏಕೈಕ ಅವ್ರನ್ನ ಡೆಮಾಲಿಷ್ ಮಾಡುವಂತ ಎಲ್ಲಾ ರೀತಿಯ ಹಕ್ಕುಗಳಿರುತ್ತೆ. ಯಾಕಂದ್ರೆ ಇವರು ಅಕ್ರಮವಾಗಿ ವಾಸವಾಗಿರೋದ್ರಿಂದ ಅವರಿಗೆ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲದಿದ್ರು ಕೂಡ 2024ರಲ್ಲಿ ಇವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸ ಆಗುತ್ತೆ. ಆ ಒಂದು ನೋಟಿಸ್ಗೂ ಕೂಡ ಇವರು ಸರಿಯಾಗಿ ಉತ್ತರ ಸಿಗದಂತಹ ಯಾವುದೇ ರೀತಿ ಸರಿಯಾಗಿ ಉತ್ತರಿಸಲು ಜೊತೆಗೆ ಈ ರೀತಿಯಲ್ಲಿ ನೋಟಿಸ್ ಕೊಟ್ಟಿರೋ ವಿಚಾರವನ್ನು ಸಂಬಂಧಪಟ್ಟ ಇಲ್ಲಿರುವಂತಹ ಜನರ ಗಮನ ಕೊಡ್ತಾ ಇರುವಲ್ಲಿ ಕೂಡ ವಾಸಿಂ ಅವರು ವಿಫಲರಾಗ್ತಾರೆ. ಇದೇ ಈ ಹಿನ್ನೆಲೆ ಇವತ್ತು ಬಡಜನ ಇರುವಂತಹ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಸದ್ಯಕ್ಕಿದೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸತ್ತಾರ್.